ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 5ನೇ ತರಗತಿ ಗಣಿತ ವಿಷಯದಲ್ಲಿ ಸೇತುಬಂಧ ಉಪಕ್ರಮ 2026-27ರಲ್ಲಿ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷಾ ಪ್ರಶ್ನೋತ್ತರದ ಬರ್ತದೆ. ಇವಾಗ ಜಸ್ಟ್ 5th ಮ್ಯಾಥ್ಸಲ್ಲಿ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ನೋಡುವ. ಸೊ ಒಟ್ಟು 10 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ 3 ಅಂಕಿಯ ಸಂಖ್ಯೆಯನ್ನು ಓದ್ತಾರೆ, ಬರೀತಾರೆ ಮತ್ತು ಅರ್ಥೈಸಿಕೊಳ್ತಾರೆ. ಕನಿಷ್ಠ 3 ಅಂಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕ ಮಾಡ್ತಾರೆ. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸ್ತಾರೆ. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸಿಕೊಳ್ತಾರೆ. ಸ್ಥಾನ ಬೆಲೆ ಆಧಾರದ ಮೇಲೆ 9999ರವರೆಗಿನ ಸಂಖ್ಯೆಗಳನ್ನು ಓದುತ್ತಾರೆ. ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಗಳನ್ನು ಗುರುತಿಸ್ತಾರೆ. ಚಿತ್ರಗಳು, ವಸ್ತುಗಳ ಮೂಲಕ 1/2, 1/4 ಮತ್ತು 3/4 ಭಿನ್ನ ರಾಶಿಗಳನ್ನು ಗುರುತಿಸ್ತಾರೆ. ಹಾಗೂ 0.1, 0.2 ಮತ್ತು 0.3 ನಂತರ ದಶಮಾಂಶಗಳನ್ನು ಓದ್ತಾರೆ ಮತ್ತು ಬರೀತಾರೆ. ವೃತ್ತ, ತ್ರಿಕೋನ, ಆಯತ ಮತ್ತು ಚೌಕಗಳಂಥ ಮೂಲಭೂತ ಜಾಮಿತಿಯ ಆಕಾರಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಲೆಕ್ಕ ಹಾಕ್ತಾರೆ. 8 ಹಣ, ತೂಕ, ಉದ್ದ ಮತ್ತು ಗಾತ್ರಕ್ಕೆ ಸಂಬಂಧಿಸಿದ ಪ್ರಾಯೋಗಿಕ ಸಮಸ್ಯೆಗಳನ್ನು 4 ಮೂಲಭೂತ ಗಣಿತದ ಕ್ರಿಯೆಗಳನ್ನು ಬಳಸಿಕೊಂಡು ರೂಪಿಸ್ತಾರೆ ಮತ್ತು ಪರಿಹಾರವನ್ನು ಕಂಡುಕೊಳ್ತಾರೆ. 9 ಗಂಟೆ ಮತ್ತು ನಿಮಿಷಗಳಲ್ಲಿ ಗಡಿಯಾರದ ಸಮಯವನ್ನು ಓದ್ತಾರೆ. ಸಮಯದ ಅಂತರ ಮತ್ತು ಘಟನೆಯ ಅವಧಿಯನ್ನು ಲೆಕ್ಕ ಹಾಕ್ತಾರೆ. ಲಾಸ್ಟ್ ಒನ್, ಸಂಗ್ರಹಿಸಿದ ದತ್ತಾಂಶಗಳನ್ನು ಕೋಷ್ಟಕ ಮತ್ತು ಸ್ತಂಭ ನಕ್ಷೆಯಲ್ಲಿ ರಚಿಸ್ತಾರೆ ಅನ್ನೋದು ಇತ್ತು. ನೆಕ್ಸ್ಟ್ ಒನ್, FLN ಮತ್ತು ಅಪೇಕ್ಷಿತ ಕಲಿಕಾವಾರು ಪ್ರಶ್ನೆಗಳ ಸಂಖ್ಯೆ ಅಂತ ಇದ್ದಾವೆ. ಸೊ ಇಲ್ಲಿ ಎಲ್ಲದಕ್ಕೂ ಒಂದೊಂದೇ ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ ನೀವೇನು ಮಾಡ್ಬೋದು ಅಂತಂದರೆ, ಪ್ರತಿ ಕಲಿಕಾ ಫಲದ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಗುರುತಿಸಿದ್ದೀವಿ. ಅವುಗಳನ್ನು ನಿಮಗೆ ಇದು ಪ್ರಶ್ನೆ ಪತ್ರಿಕೆ ಪುಟ ಇತ್ತು. ಸೊ ಡೈರೆಕ್ಟಾಗಿ ನಾನು ನಿಮಗೆ ಉತ್ತರಗಳ ಪುಟಕ್ಕೆ ತೆಗೆದುಕೊಂಡು ಬರ್ತೀನಿ. ಸೇತುಬಂಧ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ಸಹಿತ ತರಗತಿ 5 ವಿಷಯ ಗಣಿತ. ಮಾದರಿ ಉತ್ತರಗಳು. ಪ್ರಶ್ನೆ 1, ಕೆಳಗಿನ ಅಂಕಿಗಳನ್ನು ಬಳಸಿ 3 ಅಂಕಿಯ ದೊಡ್ಡ ಸಂಖ್ಯೆಯನ್ನು ರಚಿಸಿ ಮತ್ತು ಪದಗಳಲ್ಲಿ ಬರೆಯಿರಿ. ಓಕೆ, ಇದು 971 ಅಂತ ಇದೆ. ಸೊ ಇದನ್ನು ನೀವೇನು ಮಾಡ್ಬೋದು ಅಂತಂದರೆ, ಸೊ ಪದಗಳಲ್ಲಿ ಬರಿಬೇಕಾಗಿತ್ತು. ಸೊ 971. ಸೊ ಈ ಥರ ಅದನ್ನು ರಚನೆ ಮಾಡಬೇಕು. ದೊಡ್ಡ ಅಂಕಿ ಸಂಖ್ಯೆನ ರಚನೆ ಮಾಡಿ ಅದನ್ನು ಪದಗಳಲ್ಲಿ ಬರಿಬೇಕಿತ್ತು. ಎರಡನೇದು, ಲೆಕ್ಕಗಳನ್ನು ಬಿಡಿಸಿ 456ರಲ್ಲಿ 231 ಕಳಿಬೇಕು. ಸೊ ವ್ಯತ್ಯಾಸ ಬಂದುಬಿಟ್ಟು 225. ಓಕೆ, ಸೊ ಇದು ಬಂದುಬಿಟ್ಟು ವ್ಯತ್ಯಾಸ. ಇನ್ನು 452 3ರಿಂದ ಗುಣಿಸಿದಾಗ ಬರ್ತಕ್ಕಂಥ ಒಟ್ಟು ಗುಣಲಬ್ಧ 1356. ಇದು ಏನಾಗ್ಯದಪ್ಪ ಅಂದರೆ ಗುಣಲಬ್ಧ ಆಗದ. ಪ್ರಶ್ನೆ 3, ಸುಶಾಂತನ ಬಳಿ 42 ಪೆನ್ನುಗಳು, ಸಾನ್ನಿಧ್ಯನ ಬಳಿ 29 ಪೆನ್ನುಗಳಿದ್ದರೆ ಇಬ್ಬರ ಪೆನ್ನುಗಳನ್ನು ಕೂಡಿಸಿದಾಗ ಒಟ್ಟು ಎಷ್ಟು ಪೆನ್ನುಗಳು ಇರ್ತವೆ ಅಂತ ಕೇಳಿದ್ರಿ. ಸೊ ಸುಶಾಂತನ ಬಳಿ ಇರ್ತಕ್ಕಂಥ ಪೆನ್ನು 42, ಸಾನ್ನಿಧ್ಯನ ಬಳಿ ಇರ್ತಕ್ಕಂಥ ಪೆನ್ನು 29. ಇಬ್ಬರನ್ನು ಕೂಡಿಸಿದಾಗ 2 ಪೆನ್ನುಗಳ ಸಂಖ್ಯೆಯನ್ನು ಕೂಡಿಸಿದಾಗ ಒಟ್ಟು ಪೆನ್ನುಗಳ ಸಂಖ್ಯೆ 71 ಅಂತ ಬರೀಬೇಕಿತ್ತು. ಪ್ರಶ್ನೆ 4, ರಾಜುವಿನ ಬಳಿ 54 ಮೀಟರ್ ಹಗ್ಗ ಇದೆ. ಇದರಲ್ಲಿ 32 ಮೀಟರ್ ಹಗ್ಗ ಸಾನ್ವಿಗೆ ನೀಡಿದ. ಹಾಗಾದರೆ ಅವನ ಬಳಿ ಉಳಿದ ಹಗ್ಗ ಎಷ್ಟು? ಸೊ ರಾಜು ಬಳಿ ಇದ್ದ ಹಗ್ಗ 54 ಮೀಟರ್, ಸಾನ್ವಿಗೆ ಕೊಟ್ಟ ಹಗ್ಗ 32 ಮೀಟರ್. ಸೊ ಆತನ ಬಳಿ ಉಳಿದ ಹಗ್ಗವನ್ನು ಮಾಡಬೇಕಾದ್ರೆ 54ರಲ್ಲಿ 32 ಕಳಿಬೇಕು. ಸೊ ಬರ್ತಕ್ಕಂಥ ಉತ್ತರನೇ 22 ಮೀಟರ್. ಅದು ಅವನ ಬಳಿ ಇರ್ತಕ್ಕಂಥ ಒಟ್ಟು ಹಗ್ಗ. ಪ್ರಶ್ನೆ 5, ಕೆಳಗಿನ ಸಂಖ್ಯೆಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸಂಖ್ಯೆ ಇದ್ದಾವೆ: 8512, 4563, 6325, 9620, 1230, 9563 ಮತ್ತು 1010. ಇದರಲ್ಲಿ ಗರಿಷ್ಠ ಅಂದರೆ ದೊಡ್ಡ ಸಂಖ್ಯೆ ಯಾವುದು? 9620. ಕನಿಷ್ಠ ಯಾವುದು? 1010 ಇಸ್ ದ ಆನ್ಸರ್. ಕೆಳಗಿನವುಗಳನ್ನು ಚಿತ್ರ ರೂಪದಲ್ಲಿ ಬರಬೇಕು. 1/2 ಮತ್ತು 1/4. ಅದನ್ನು ಚಿತ್ರ ರೂಪದಲ್ಲಿ ನೀವೇನು ಮಾಡಬೇಕಾಗಿತ್ತು, ಈ ಥರ ಡ್ರಾವನ್ನು ಮಾಡಿದರೆ ಸೊ ನಿಮಗೆ ಗ್ರೇಡನ್ನು ಕೊಡ್ತಾರೆ. ಪ್ರಶ್ನೆ 7, ಒಂದು ವೃತ್ತವನ್ನು ರಚಿಸಿ ಅದರಲ್ಲಿ ವ್ಯಾಸವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ವೃತ್ತ ಬಿಂದುವಿನ ಮೂಲಕ ಹಾದು ಹೋಗ್ತಕ್ಕಂಥದ್ದು ಏನಂತೀವಿ ನಾವು? ವ್ಯಾಸ ಅಂತ ಕರಿತೀವಿ. ಸೊ ಇದು AB ಅಂತಕ್ಕಂಥದ್ದು ಒಂದು ಏನಾಗಿತ್ತಪ್ಪ ಅಂದರೆ ವ್ಯಾಸ ಇತ್ತು ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ಸ್ಗೆ ಬರುವ ಪ್ರಶ್ನೆ 8ಕ್ಕೆ, ಪ್ರೇಮಾನ ಬಳಿ 5635, ರಾಜೇಶನ ಬಳಿ 4780, ಪ್ರದೀಪನ ಬಳಿ 2300 ರೂಪಾಯಿ ಇದೆ. ಹಾಗಾದರೆ ಮೂವರ ಬಳಿ ಇರುವ ಒಟ್ಟು ಹಣವನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಸೊ ಪ್ರೇಮನ ಬಳಿ 5635,
ರಾಜೇಶನ ಬಳಿ 4780, ಪ್ರದೀಪನ ಬಳಿ 2300. ಮೂರನ್ನು ಕೂಡಿದಾಗ 12715 ರೂಪಾಯಿ ಒಟ್ಟು ಹಣ ಏನಾಗ್ತದಪ್ಪ ಅಂದ್ರೆ ಅವರ ಬಳಿ ಇರ್ತದೆ. ಪ್ರಶ್ನೆ 9, ಕೆಳಗಿನ ಸಮಯ ಸೂಚಿಸುವ ಗಡಿಯಾರವನ್ನು ರಚಿಸಿ ಅಂತ ಕೇಳಿದ್ದಾರೆ. ಇದು 3 ಗಂಟೆ 10 ನಿಮಿಷದ ಗಡಿಯಾರ, ಇದು 6 ಗಂಟೆ 40 ನಿಮಿಷದ ಒಂದು ಗಡಿಯಾರ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು, ಈ ಥರ ಗಡಿಯಾರವನ್ನು ರಚನೆ ಮಾಡಿ ಮುಳ್ಳುಗಳನ್ನು ಜೋಡಿಸಬೇಕಿತ್ತು. ಲಾಸ್ಟ್ ಪ್ರಶ್ನೆ, ಕೆಳಗಿನ ದತ್ತಾಂಶಗಳನ್ನು ಕಂಬನಕ್ಷೆಯಲ್ಲಿ ರಚಿಸಬೇಕು. ಭಾವಗೀತೆಯಲ್ಲಿ ಭಾಗವಹಿಸಿದವರು 10 ಜನ, ಚರ್ಚಾ ಸ್ಪರ್ಧೆಯಲ್ಲಿ 20, ಪ್ರಬಂಧದಲ್ಲಿ 25, ಆಶುಭಾಷಣದಲ್ಲಿ 15. ಮೊದಲಿಗೆ ಸ್ಕೇಲ್ ತಗೊಳ್ರಿ. ಪ್ರಮಾಣ 1 ಸೆಂಟಿಮೀಟರ್, 5 ವಿದ್ಯಾರ್ಥಿಗಳು. ಸೊ ಭಾವಗೀತೆ 10, ಚರ್ಚಾ ಸ್ಪರ್ಧೆ 20, ಪ್ರಬಂಧ 25, ನೆಕ್ಸ್ಟ್ ಆಶುಭಾಷಣ 15 ಅನ್ನೋದನ್ನು ನೀವೇನು ಮಾಡಬೇಕು, ಬರೆದು ಈ ಥರ ಒಂದು ಸ್ತಂಭ ನಕ್ಷೆಯನ್ನು ರಚನೆ ಮಾಡಿದರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ 5th ಪ್ರೀ ಟೆಸ್ಟ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್.